ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 5ನ ಕೆ ಸೀರೀಸ್. ಸೊ ಈ ಸೀರೀಸಲ್ಲಿ ನಾನು ಡಾಕರ್ ಫೈಲ್ನ ಒಂದು ಪ್ರಾಕ್ಟಿಕಲಾಗಿ ಹೇಗೆ ಬಿಲ್ಡ್ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಪ್ರೀವಿಯಸ್ ಸೆಷನಲ್ಲಿ ನಾನು ಆಲ್ರೆಡಿ ಥಿಯರಿಟಿಕಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಹೇಗೆ ಒಂದು ಮ್ಯಾನ್ಯುಯಲ್ ಅಪ್ರೋಚ್ ಹೇಗೆ, ಡಾಕರ್ ಫೈಲ್ ಅಪ್ರೋಚ್ ಹೇಗೆ ಅಂತ ಎರಡೂ ಕೂಡ ತೋರಿಸಿದ್ದೆ. ಆದರೆ ಈಗ ಡಾಕರ್ ಫೈಲಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನ ಡೀಪ್ ಡೈವ್ ಮಾಡೋಂಥ ಸಮಯ. ಅಂದರೆ ಇದರಲ್ಲಿ ಫ್ರಮ್ ಅಂತ ಇದೆ, ಆ್ಯಡ್ ಅಂತಿದೆ, ಕಾಪಿ, ರನ್, ಎಕ್ಸ್ಪೋಸ್, ಎಂಟ್ರಿ ಪಾಯಿಂಟ್, CMD. ಇದು ತುಂಬ ಕ್ರೂಷಿಯಲ್ ಕಮಾಂಡ್ಸ್. ಅಂದರೆ ಒಂದು ಡಾಕರೈಸೇಷನ್ ಮಾಡ್ತಿದ್ದೀರಾ ಅಂದರೆ ಯಾವುದೇ ಅಪ್ಲಿಕೇಶನ್ ಆಗಿರಲಿ, ದೀಸ್ ಆರ್ ದ 3, 4, 5, 6 ಏನು ಇದಲ್ಲ ಡಾಕರ್ ಫೈಲ್ ಇನ್ಸ್ಟ್ರಕ್ಷನ್. ಇದು ನಿಮ್ಗೆ ಗೊತ್ತಿರಲೇಬೇಕು. ಇದರ ಡಿಫ್ರೆನ್ಸಸ್ ಗೊತ್ತಿದ್ರೇ ದೆನ್ ವಿ ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ನಿಮ್ಗೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಇಂಟರ್ವ್ಯೂಗೆ ಹೋಗಲಿ ಈ ಡಿಫ್ರೆನ್ಸಸ್ ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾರೆ. ಇದು ಈವನ್ ಇಂಟರ್ವ್ಯೂ ಪ್ರಸ್ಪೆಕ್ಟ್ ಅಂತ ಇಟ್ಕೊಂಡ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಆ್ಯಂಡ್ ಅದೇ ಥರ ನೀವೇನಾದರೂ ಇಫ್ ಯು ಆರ್ ಲೈಕ್ ಇನ್ ಆರ್ಗನೈಸೇಷನ್ಸ್ ನೀವೇನಾದರೂ ಒಂದು ಡಾಕರ್ ಫೈಲ್ ಬಿಲ್ಡ್ ಮಾಡಬೇಕಂದ್ರೆ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇವತ್ತು. ಓಕೆ, ಸೊ ಹಾಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದರಲ್ಲಿ ಏನಿರುತ್ತೆ ಅಂತ ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾವು ಆಲ್ರೆಡಿ ಏನೇನು ಇನ್ಸ್ಟ್ರಕ್ಷನ್ಸ್ನ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮಗೆ ಆಲ್ರೆಡಿ ವಿ ನೋ. ಸೊ ಲೆಟ್ಸ್ ಗೋ ಹಿಯರ್. ಓಕೆ, ಸೊ ಆಲ್ರೆಡಿ ವಿ ನೋ ಫ್ರಮ್ ಅಂತ. ಸೊ ಫ್ರಮ್ ಇದೆ, ಕಾಪಿ ಇದೆ, ಆ್ಯಂಡ್ ವರ್ಕ್ ಡೈರೆಕ್ಟ್ರಿ ಇದೆ. Okay, and also what else we discussed? So we discussed about copy, add ಇದೆ, ಆ್ಯಂಡ್ ಅದಾದ ನಂತರ ರನ್ ಇದೆ, ಆ್ಯಂಡ್ ಆದ ನಂತರ ಎಂಟ್ರಿ ಪಾಯಿಂಟ್ ಇದೆ, ಆ್ಯಂಡ್ ಆಲ್ಸೋ ಎಂಟ್ರಿ ಪಾಯಿಂಟ್ ಇದೆ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ CMD. ಓಕೆ, ಇದು ಮೇಜರ್ ಆಗಿ ದೀಸ್ ಆರ್ ದ ಮೇಜರ್ ಕಮಾಂಡ್ಸ್ ನಾವೇನೇನು ಮಾಡಿದ್ರು. ಸೊ ಲೆಟ್ಸ್ ಗೋ 1 by 1. ಈಗ ನಾನು ಹೇಳ್ತಿದ್ದೀನಿ. ಲೆಟ್ಸ್ ಗೋ ಟು ಮೈ ಟರ್ಮಿನಲ್. ನಾವು ಇಲ್ಲಿ ಮೈ ಆ್ಯಪ್ ಇತ್ತು, ನನಗೆ ಮೈ ಆ್ಯಪ್ ಬೇಡ. ಈಗ ಐ ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್. ಓಕೆ, ಇಲ್ಲಿ MKDR ಟೆಸ್ಟ್ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೋ ಇನ್ಸೈಡ್ ದಿ ಟೆಸ್ಟ್ ಫೋಲ್ಡರ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ LS ನನಗೀಗ ಓಕೆ, ನೋ ನೀಡ್ ಆಫ್ MKDR. ಫಸ್ಟ್ ಏನು ಮಾಡ್ತೀನಿ, VA ಡಾಕರ್ ಫೈಲ್ ಅಂತ ಕನ್ಸ್ಟಮ್ ಮಾಡ್ತೀನಿ. ಓಕೆ, ಡಾಕರ್ ಫೈಲ್ ಅಂತ. ಸೊ ಈ ಡಾಕರ್ ಫೈಲಲ್ಲಿ ನಾನು ಹೇಳಿದೆ ಫಸ್ಟ್ ಫ್ರಮ್ ಅಂತ ಹೇಳಿದೆ. ನಾನು ಇಲ್ಲಿ ಉಬಂಟು ಅಂತಲೇ ಹಾಕ್ತೀನಿ. ಆಯಿತಾ, ಉಬಂಟು ಅಂತ. ಓಕೆ, ಉಬಂಟು. ನಾವು ಎಸ್ಕೇಪ್ ಸೇವ್, ಜಸ್ಟ್ ಫ್ರಮ್ ಅಂತ ಹಾಕಿದ್ದೀನಿ ಅಷ್ಟೇ, ಇನ್ನೇನೂ ಹಾಕಿಲ್ಲ. ಈಗ ಒಂದು OS ರಿಲೀಸ್ನ ಹೇಗೆ ಚೆಕ್ ಮಾಡ್ತೀರಾ? ಒಂದು ಯೂನೇಮ್ ಅಂತ ಹಾಕ್ತೀರಾ. ಇನ್ನೊಂದು cat/etc OS iPhone ರಿಲೀಸ್ ಅಂತ ಹಾಕ್ತೀರಾ. ಈ ರಿಲೀಸಲ್ಲಿ ಏನು ಹೇಳುತ್ತೆ, ಈ ಪರ್ಟಿಕ್ಯುಲರ್ ಅಂದರೆ ಇದು ನನ್ನ OS. ಓಕೆ, ಇದು ನನ್ನ OS. ಸಪೋಸ್ ನಾನು ಹೇಳ್ತೀನಿ ಇದನ್ನು ಹೋಸ್ಟ್ ನೇಮ್ ಇದನ್ನು ಅಡ್ಮಿನ್ ಸರ್ವರ್ ಅಂತ ಹಾಕ್ಕೊತೀನಿ, ಅಥವಾ ಓಕೆ ಲೆಟ್ ಇಟ್ ಬಿ ಅಡ್ಮಿನ್ ಸರ್ವರ್ ಅಂತ. ಓಕೆ, ಅಡ್ಮಿನ್ ಸರ್ವರ್ ಅಂತ ಹಾಕ್ತೀನಿ, ಬ್ಯಾಶ್. ನೋಡಿ, ಈ ಅಡ್ಮಿನ್ ಸರ್ವರಲ್ಲಿ ವೆನ್ ಐ ಸೇ cat/etc OS ರಿಲೀಸಸ್ ಅಂತ ಹಾಕಿದರೆ ನನಗೆ ಈ ಪರ್ಟಿಕ್ಯುಲರ್ ಅಡ್ಮಿನ್ ಸರ್ವರ್ ಅನ್ನೋದು ಈ ಪ್ರೆಟಿ ನೇಮ್ ಬಂದು ಈ ಉಬಂಟು ಸರ್ವರ್ ಮೇಲೆ ಹೋಸ್ಟ್ ಆಗಿದೆ ಅಂತ ಅರ್ಥ ಆಯಿತಾ. ಅಂದರೆ ಲೈಕ್ OS ಯಾವುದು ಯೂಸ್ ಮಾಡ್ತೇನೆ, ಉಬಂಟು, ಬಿಕಾಸ್ ದಟ್ ಈಸ್ ವಾಟ್ ಐ ವಾಸ್ ಯೂಸ್ಡ್ ಅಲ್ವಾ. ಹಾಗಿದ್ರೆ ಈಗ ನಾನೇನು ಮಾಡ್ತೀನಿ, ಸೊ ಇನ್ ಮೈ ಟೆಸ್ಟ್ ಫೈಲ್ ಐ ಹ್ಯಾವ್ ಅ ಡಾಕರ್ ಫೈಲ್. ಸೊ cat/ಡಾಕರ್ ಫೈಲ್ ಇದರಲ್ಲಿ ಜಸ್ಟ್ ಉಬಂಟು ಅಂತ ಮಾತ್ರನೇ ಹಾಕ್ಕೊಂಡಿದ್ದೀನಿ. ಇದನ್ನು ಬಿಲ್ಡ್ ಮಾಡ್ತೀನಿ. ಈಗ ಮೊದಲನೇದಾಗಿ ನನ್ನ ಹತ್ರ ಡಾಕರ್ ಇಮೇಜಸ್ ಅಂತ ಚೆಕ್ ಮಾಡಿದ್ರೆ 2 ಇಮೇಜಸ್ ಇದೆ. ಆಯಿತಾ, ನಾನೀಗ ಈ ಎರಡನ್ನೂ ಕೂಡ ಕ್ಲೀನಪ್ ಮಾಡ್ತೀನಿ. ಡಾಕರ್ PS ಫಸ್ಟ್ ಥಿಂಗ್ ಕ್ಲೀನಪ್ ಮಾಡಬೇಕು ಅಂದರೆ ಡಾಕರ್ ಸ್ಟಾಪ್ ಮಾಡಿ, ಅದಾದಮೇಲೆ ನಾನೇನು ಮಾಡ್ತೀನಿ, ಕಂಪ್ಲೀಟ್ ಕ್ಲೀನಪ್ನ ಮಾಡ್ತೀನಿ. ಸೊ ಸ್ಟಾಪ್ ಆಗಲಿ ಇದು ಅಪ್ಲಿಕೇಶನ್. ಓಕೆ, ಅಪ್ಲಿಕೇಶನ್ ಸ್ಟಾಪ್ ಆಯಿತು. ಈಗ ನಾ ಹೇಳ್ತೀನಿ ಡಾಕರ್ ಸಿಸ್ಟಮ್ ಪ್ರೂವ್ -a ಅಂತ ಮಾಡ್ತೀನಿ. ಸೊ ಇದರಲ್ಲಿ ಪ್ರತಿಯೊಂದು ಕೂಡ ಲೈಕ್ ಎಲ್ಲನೂ ಕ್ಲಿಯರ್ ಆಗಬೇಕು. ಈಗ ಡಾಕರ್ ಇಮೇಜಸ್ ಅಂತ ಹಾಕಿದರೆ ನಥಿಂಗ್, ಏನೂ ಇರಬಾರ್ದು, ಆ್ಯಂಡ್ ಡಾಕರ್ PS ಅಂತ ಹಾಕಿದರೆ ಏನೂ ಇರಬಾರ್ದು. ಈಗ ನಾನು ಏನು ಮಾಡ್ತೀನಿ, ವೆನ್ ಐ ಸೇ ಈ ಫೈಲ್ನ ಬಿಲ್ಡ್ ಮಾಡ್ತೀನಿ ಅಂದಾಗ ಕಮಾಂಡ್ ಏನಪ್ಪ ಬಿಲ್ಡ್ ಮಾಡಲಿಕ್ಕೆ ಅಂತಂದರೆ ಡಾಕರ್ ಬಿಲ್ಡ್
ಟಿ ಫಾರ್ ಟ್ಯಾಗಿಂಗ್. ಈಗ ನನ್ನ ಫೈಲ್ ನೇಮ್ ಇದನ್ನು ನಾನು ಫಸ್ಟ್ ಫೈಲ್ ಅಂತ ಕರಿತೀನಿ, ಅಥವಾ ನನ್ನ ಕಸ್ಟಮ್ ಇಮೇಜ್ ಅಂತ ಹೇಳ್ತೀನಿ. ಸೊ ಕಸ್ಟಮ್ ಇಮೇಜ್ ಕಾಲನ್ 1 ಅಂತ ಹಾಕ್ತೀನಿ. ಅಂದರೆ ಇದು ನನ್ನ ಮೊದಲನೇ ಇಮೇಜ್ ಅಂತ ಹೇಳೋಕ್ಕೆ, ಅಥವಾ ನನ್ನ ಮೊದಲನೇ ವರ್ಷನ್ ಅಂತ ಹೇಳೋದಕ್ಕೋಸ್ಕರ ಕಾಲನ್. ಆ್ಯಂಡ್ ನಿಮ್ಮ ಡಾಕರ್ ಫೈಲ್ ಎಲ್ಲಿದೆ ಅಂತಂದರೆ ಇಲ್ಲೇ ಇದೆ, ಅದಕ್ಕೆ ಕರೆಂಟ್ ಡೈರೆಕ್ಟ್ರಿ ಅಂತ ನೋಡಿ. ಈಗ ಡಾಕರ್ ಫೈಲ್ ಬಿಲ್ಡ್ ಆಗ್ತಾಯಿದೆ. ಈಗ ಎಲ್ಲಿಗೆ ಹೋಗ್ತಾ ಇದೆ? ಇದು ಡಾಕರ್ ಡಿಮನ್ನಿಗೆ ಹೋಯಿತು. ಡಾಕರ್ ಡಿಮನ್ ಸೆಂಡಿಂಗ್ ಅ ಬಿಲ್ಡ್ ಕಾಂಟೆಕ್ಸ್ಟ್ ಟು ಡಾಕರ್ ಡಿಮನ್ ರಿಸೀವ್ ಮಾಡ್ಕೊಳ್ತು. ಸ್ಟೆಪ್ 1 ಪುಲ್ಲಿಂಗ್ ಲೈಬ್ರರಿ, ಪುಲ್ಲಿಂಗ್ FS ಲೇಯರ್, ಚೆಕ್ಸಮ್ ಇದೆಲ್ಲ ಮಾಡ್ತಿದೆ. ಅದಾದಮೇಲೆ ಒಂದು ಲೇಯರಲ್ಲಿ ಇಟ್ಕೊಂಡಿದೆ ಇದನ್ನು. ಈ ಸ್ಟೆಪ್ 1 ಅದು ಒಂದು ಲೇಯರ್ ಅಂತ. ಈಗ ಡಾಕರ್ ಇಮೇಜಸ್ ಅಂತ ಹಾಕಿದರೆ ನೋಡಿ, ಒಂದು ಉಬಂಟು ಬಂದಿದೆ, ಇನ್ನೊಂದು ಬಂದುಬಿಟ್ಟು ಕಸ್ಟಮ್ ಇಮೇಜ್ ಅಂತ ಬಂದಿದೆ. ಉಬಂಟು ಇಸ್ ಒರಿಜಿನಲ್ ಇಮೇಜ್, ಅಂದರೆ ನೀವು ಕೊಟ್ಟಿದ್ದಂಥ ಅಂದರೆ ಲೈಕ್ ಇದು ಆ್ಯಸ್ ಸೂನ್ ಆಸ್ ವೆನ್ ಐ ಮೆನ್ಷನ್ಡ್ ಇದರಲ್ಲಿ ಡಾಕರ್ ಫೈಲಲ್ಲಿ ಉಬಂಟು ಅಂತ ಹಾಕಿದ್ರೆ ಆ ಇಮೇಜ್ ಇಲ್ಲಿ ಡೌನ್ಲೋಡ್ ಆಗುತ್ತೆ, ಅಷ್ಟೇ ಸಿಂಪಲ್. ಸೊ ದಟ್ ಈಸ್ ಫೈನ್. ಈಗ ಕಸ್ಟಮ್ ಇಮೇಜ್ ಇಸ್ ಮೈ ಇಮೇಜ್, ಆಯಿತಾ? ಕಸ್ಟಮ್ ಇಮೇಜ್ 1. ಈಗ ನಾನು ಇದ್ರೊಳಗಡೆ ಹೋಗ್ತೀನಿ. ಸೊ ನೋಡಿ, ಡಾಕರ್ ಹೇಗೆ ಒಳಗಡೆ ಹೋಗೋದು? ರನ್ -it, ನನ್ನ ಇಮೇಜ್ ನೇಮ್ ಬಂದುಬಿಟ್ಟು ನಾನು ಡೈರೆಕ್ಟಾಗಿ ಒಳಗಡೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಾಂದರೆ ಐ ವಿಲ್ ಕಾಪಿ ದಿಸ್ ಗೈ, ಎಂಟರ್. ಸೊ ಈಗ ನಾನು ಈ ಸರ್ವರ್ ಒಳಗಡೆ ಇದ್ದೀನಿ. ಈಗ ನೋಡಿ, ಅಡ್ಮಿನ್ ಸರ್ವರಿಂದ ಐ ಹೋಸ್ಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಒನ್. ನಾವು ಅಂದರೆ ಲಾಗಿನ್ ಆಗಿದೆ. ಈಗ ಇಲ್ಲೂ ಕೂಡ /etc ಮಾಡಿ ಇಟ್ ಶುಡ್ ಬಿ ಏನಾಗಿರಬೇಕು? ಉಬಂಟು ಆಗಿರಬೇಕು. ಯಾಕಿಲ್ಲಿ ಉಬಂಟು ಆಯಿತು? ಬಿಕಾಸ್ ನನ್ನ ಬೇಸ್ ಇಮೇಜ್ ಬಂದು ಉಬಂಟುವೇ ಆಗಿರುತ್ತೆ, ಅದರಿಂದ. ಆಯಿತಾ? ಹೀಗೆ ಒಂದು ಬೇಸ್ ಇಮೇಜ್ನ ಇಟ್ಕೊಂಡು ನನ್ನ ಕಸ್ಟಮ್ ಇಮೇಜಾಗಿ ಬಿಲ್ಡ್ ಮಾಡಿದ್ದೀನಿ. ಆಯಿತಾ? ಈಗ ಬಿಲ್ಡ್ ಎಲ್ಲ ಆಯಿತು. ಇದರಿಂದ ಹೊರಗಡೆ ಬರೋಣ. ಸೊ ಸರ್ವರಿಂದ ನಾನು ಹೊರಗಡೆ ಬಂದೆ, ಅಂದರೆ ಆ ಕಂಟೈನರಿಂದ. ನಾವು LS ಡಾಕರ್ ಫೈಲ್ ಇದೆ, VI ಡಾಕರ್ ಫೈಲ್. ಇಲ್ಲ ಏನು ಮಾಡ್ತೀನಿ, ಫ್ರಮ್ ಆಯಿತು. ನಾ ಹೇಳ್ತೀನಿ ಒಂದು ವರ್ಕ್ ಡೈರೆಕ್ಟ್ರಿನ ಸೆಟಪ್ ಮಾಡ್ತೀನಿ. ಸೊ ವೆನ್ ಐ ಸೇ ವರ್ಕ್ ಡೈರೆಕ್ಟ್ರಿ, ವರ್ಕ್ dir ಅಂತ, ಇಲ್ಲಿ ಲೆಟ್ಸೇ ನಾನು /app ಅಂತ ಮಾಡಿದ್ರೆ, ನಾನು ಬಿಲ್ಡ್ ಮಾಡಿದ ನಂತರ ಈಗ ನಾನು ಹೋಗ್ತೀನಿ. ಈಗ ಬಿಲ್ಡ್ ಮಾಡಿದ ನಂತರ ಇದೇ ಇಮೇಜ್ನ ನಾನು ಹೇಳ್ತೀನಿ ಕಸ್ಟಮ್ ಇಮೇಜ್ 2 ಅಂತ ಮಾಡ್ತೀನಿ. ಬಿಲ್ಡ್ ಆಯಿತಾ? ಈಗ ನೋಡಿ, ಡಾಕರ್ ಇಮೇಜಸ್ಸಾ, ಈ ಡಾಕರ್ ಇಮೇಜಸ್ಸಲ್ಲಿ ಈಗ ನಾನು ಹೋಗ್ತಾ ಇರೋದು ಈ ಕಸ್ಟಮ್ ಇಮೇಜ್ 2ಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಡಾಕರ್ ರನ್ -it. ಈಗ ಈ ಕಸ್ಟಮ್ ಇಮೇಜ್ 2 ಆಯಿತಾ, ಸೆಕೆಂಡ್ ವರ್ಷನ್ ಆಫ್ ಕೋಡ್ ಆಯಿತಾ, ಎಂಟರ್. ನೋಡಿ, ಇದಕ್ಕೆ ಹೋದ್ನ. ಈಗ ಅವಾಗಲೇ ನಾನು ಲಾಗಿನ್ ಆದಾಗ, ಒಂದು ಇಮೇಜ್ಗೆ ಲಾಗಿನ್ ಆದಾಗ, ಲೆಟ್ಸೆ ಇಲ್ಲಿ ನೋಡಿ, ನಾನು ಹೇಳಿದೆ ಡಾಕರ್ ರನ್ -it ಒಂದು, ಅಂದರೆ ಲೈಕ್ ಇದು ಫಸ್ಟ್ ಫೇಸಲ್ಲಿ ಆಯಿತಾ. ರನ್ IT ಹೋದಾಗ ಆ ಕಂಟೈನರ್ ಒಳಗಡೆ ಹೋದ್ವಿ, ಆದರೆ ಸ್ಲ್ಯಾಶ್ ಅಂತ ಬಂತು. ಆಯಿತಾ, ಬೈ ಡಿಫಾಲ್ಟಾಗಿ ಸ್ಲ್ಯಾಶ್ ಅಂತ ಬರುತ್ತೆ. ಈಗ ಈ ಕೇಸಲ್ಲಿ ಏನಾಯಿತು, ನಾನು ಬೈ ಡಿಫಾಲ್ಟಾಗಿ ಡಾಕರ್ ರನ್ ಮಾಡಿದ ತಕ್ಷಣ ಇದು ಕಂಟೈನರ್ ಒಳಗಡೆ ಲಾಗಿನ್ ಆಯಿತು. ಕಂಟೈನರ್ ಒಳಗಡೆ ಲಾಗಿನ್ ಆದಮೇಲೆ ಇಲ್ಲೇನಕ್ಕೆ ಹೋಗಿದೆ, /app ಅಂತ. ಅಂದರೆ ಇದು ಯಾಕೆ ಬಂತು, ನಾನು ಇಲ್ಲಿ ವರ್ಕ್ ಡೈರೆಕ್ಟ್ರಿ ಸೆಟಪ್ ಮಾಡಿರೋದ್ರಿಂದ. ಇಲ್ಲಿ 2 ಲೇಯರ್ಗಳು ಫಾರ್ಮ್ ಆಗಿರುತ್ತೆ, ಅರ್ಥ ಆಯ್ತಾ? 2 ಲೇಯರ್ ಫಾರ್ಮ್ ಆಗುತ್ತೆ. ಯಾಕೆಂದರೆ ಎಷ್ಟು ಸ್ಟೆಪ್ಸ್ ಬರೀತೀರಾ ಆ ಸ್ಟೆಪ್ಸ್ ಬೇಸಿಸ್ ಮೇಲೆ ಇದು ಲೇಯರಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಲೇಯರಿಂಗ್ ಆಯಿತು. ಈಗ ನನ್ನ ವರ್ಕ್ ಡೈರೆಕ್ಟ್ರಿ ಹೇಗೆ ವರ್ಕ್ ಆಯಿತು ಅಂತ ಕೂಡ ಗೊತ್ತಾಯಿತು. ಸೊ ಈಗ ನಾನೇನು ಮಾಡ್ತೀನಿ, ಐ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಅಡ್ಮಿನ್ ಸರ್ವರ್. ನಾವು ಈಗ ಹೇಳ್ತೀನಿ ಅದೇ /appಗೆ. ಈಗ ಸಪೋಸ್ ಇಫ್ ಐ ವಾಂಟ್ ಟು ಗೋ ಅಗೈನ್ ಕಸ್ಟಮ್ ಇಮೇಜ್ 2 ಅಲ್ಲೇ ಹೋಗ್ತೀನಿ. LS ಯಾವುದೇ ಥರ LS ಮಾಡಿದ್ರೆ ಆ್ಯಪಲ್ಲಿ /appಲ್ಲಿ ಯಾವುದೇ ಥರ ಫೈಲ್ಸ್ ಇಲ್ಲ, ಆಯಿತಾ. ನಾನೇನು ಮಾಡ್ತೀನಿ ಗೊತ್ತಾ, ಈಗ ಎಕ್ಸಿಟ್ ಆಗಿಬಿಟ್ಟು ನಾನೇನು ಮಾಡ್ತೀನಿ, ಸೊ ಇಲ್ಲಿ VI ನಾ ಹೇಳ್ತೀನಿ ಒಂದು sample.txt ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಟಚ್ sample.txt ಅಂತ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ sample.txtನ ನಾನು ಕಸ್ಟಮ್ ಇಮೇಜ್ 3, ಈಗ ಒಂದು ಸತಿ ಇಮೇಜ್ ಫಾರ್ಮ್ ಆದಮೇಲೆ ಮತ್ತೆ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಐ ನೀಡ್ ಟು ಬಿಲ್ಡ್ ಅ ನ್ಯೂ ಇಮೇಜ್, ಅದಂತೂ ಫಾರ್ ಶ್ಯೂರ್, ಆಯಿತಾ. ಸೊ ನಾರ್ಮಲಾಗಿ ಒಂದೇ ಇಮೇಜ್ಗೆ ನಾನು ಎಡಿಟ್ ಮಾಡ್ತೀನಿ ಅಂದರೆ ಹಾಗಾಗಲ್ಲ ಈ ಡಾಕರಲ್ಲಿ, ಆಯಿತಾ. ಒಂದು ಇಮೇಜ್ ಬಿಲ್ಡ್ ಆದಮೇಲೆ ಡನ್,
ಅದು ಆ ವರ್ಷನ್ ಇಮೇಜ್ ಅಂತ ಅರ್ಥ. ಒಂದು ಕೋಡ್ ಚೇಂಜ್ ಮಾಡಿದ್ಮೇಲೆ ಹೆಂಗೆ ನಾವು ರಿಜಿಸ್ಟ್ರಿಗೆ ಪುಷ್ ಮಾಡ್ತೀವೋ, ರೆಪೋಗೆ ಪುಷ್ ಮಾಡ್ತೀವೋ, ಇಲ್ಲೂ ಕೂಡ ಒಂದು ಕೋಡ್ ಚೇಂಜ್ ಮಾಡಿದ್ಮೇಲೆ ಡಾಕರ್ ಇಮೇಜ್ ಬಿಲ್ಡ್ ಆದಮೇಲೆ ಅದನ್ನು ಪುಷ್ ಮಾಡ್ತೀವಿ. ಸೊ ಹಳೆ ಡಾಕರ್ ಇಮೇಜಲ್ಲಿ ಹಳೆ ವರ್ಷನ್ ಇರುತ್ತೆ, ಹೊಸ ಡಾಕರ್ ಇಮೇಜಲ್ಲಿ ಹೊಸ ಇಮೇಜ್ ಇರುತ್ತೆ. ಸೊ ಹಾಗೆ ಈಗ ವಿ ಐ ಡಾಕರ್ ಫೈಲ್ ಇಲ್ಲಿ ನಾ ಹೇಳ್ತೀನಿ, ನಾನು ಕಾಪಿ ಸೋರ್ಸ್ ಯಾವುದು, ನನ್ನ ಕರೆಂಟಲ್ಲಿರುವಂತಹ ಏನಂತ ಮಾಡಿದೆ ಇಲ್ಲಿ ನಾನು ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ ಅಲ್ವಾ. ಸೊ ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ ತೊಗೊತಾ ಇದ್ದೀನಿ. ಓಕೆ, ಈ ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ ತೊಗೊಂಡು ಸ್ಲ್ಯಾಶ್ ಆ್ಯಪ್ ಒಳಗಡೆ ಮೂವ್ ಮಾಡು ಅಂತ ಹೇಳ್ತಾನೆ ಅಷ್ಟೇ. ಎಸ್ಕೇಪ್, ಸೇವ್ ಇಟ್. ಈಗ ಮತ್ತೆ ಬಿಲ್ಡ್ ಮಾಡೋಣ ಡಾಕರ್ ಫೈಲ್, ಆಯಿತಾ. ಗೋ ಹಿಯರ್ ಡಾಕರ್, ಓಕೆ, ಡಾಕರ್ ಬಿಲ್ಡ್. ನಾನು ಕಸ್ಟಮ್ ಇಮೇಜ್ 3 ಅಂತ ಹಾಕ್ತಾ ಇದ್ದೀನಿ, ಆಯಿತಾ. ಆಮೇಲೆ ಬಿಲ್ಡ್ ಆಯಿತು ನೋಡಿ, ಎಷ್ಟು ಫಾಸ್ಟಾಗಿ ಬಿಲ್ಡ್ ಆಗ್ತಾಯಿದೆ ಅಲ್ವಾ. ಯಾಕೆಂದರೆ ಆ ಲೇಯರ್ಸಲ್ಲಿ ಆಲ್ರೆಡಿ ಕ್ಯಾಶ್ ಇದೆ ಅಂತ, ಐ ಮೀನ್ ಕ್ಯಾಶ್ಡ್ ಆಗಿರುತ್ತೆ ನನ್ನ ಕಂಟೆಂಟ್ ಎಲ್ಲ ಅಂತ. ಸೊ ಡಾಕರ್ -93. ಸೊ ಈ ಇಮೇಜ್, ಮೂರನೇ ಇಮೇಜ್ ಒಳಗಡೆ ಹೋದೆ, ಆ್ಯಪ್ ಒಳಗಡೆ ಈಗ ಎಲ್ ಎಸ್ ಮಾಡಿದ್ರೆ ನನ್ನ ಆ್ಯಪ್ ಅನ್ನೋದು ಬಂದಿರಬೇಕು ನೋಡಿ. ಒಂದು ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ. ಓಕೆ, ಈಗ ಏನಾಯಿತು, ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ ಎಲ್ಲಿತ್ತು, ನನ್ನ ಅಡ್ಮಿನ್ ಸರ್ವರಲ್ಲಿ. ಈಗ ನಾನು ಎಲ್ಲಿ ನೋಡ್ತಾ ಇದ್ದೀನಿ, ಕಂಟೈನರಲ್ಲಿ. ಹೆಂಗೆ ಕಾಪಿ ಆಯಿತು, ವಿತ್ ದ ಹೆಲ್ಪ್ ಆಫ್ ಕಾಪಿ ಕಮಾಂಡ್, ಆಯಿತಾ. ಕಾಪಿ ಮಾಡುತ್ತೆ. ಸೊ ಇದು ಕಂಡೀಷನ್. ಈಗ ಸಪೋಸ್ ದ ಸೇಮ್ ಕಾಪಿ ಕಮಾಂಡ್ ನಾನೇನು ಮಾಡ್ತೀನಿ, ಒಂದು ಓಕೆ, ಕಾಪಿ ಕಮಾಂಡ್ ಅರ್ಥ ಆಯ್ತಲ್ಲ. ಎನಿ ಕ್ವಶನ್ಸ್ ಈಗ ಕಾಪಿ ಕಮಾಂಡ್ ಮೇಲೆ? ಓಕೆ, ಏನು ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಅದನ್ನು ರಿಸಾಲ್ವ್ ಮಾಡಿಕೊಡ್ತೀನಿ ನಿಮಗೆ. ಸೊ ಇದಾದಮೇಲೆ ನಾನೇನು ಮಾಡ್ತೀನಿ, ಐ ವಿಲ್ ಡೂ ಒನ್ ಮೋರ್ ಸ್ಟೆಪ್. ಐ ವಿಲ್ ಗೋ ಟು ವೆಬ್. ಸೊ ಇಲ್ಲಿ ಐ ವಿಲ್ ಗೋ ಟು ಒನ್, ಓಕೆ, ನಾನೇನು ಮಾಡೋಣ ಅಂತಂದರೆ ಟಾಮ್ ಕ್ಯಾಟ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತೀನಿ. ಅಂದರೆ ನನಗೊಂದು ಜಿಪ್ ಫೈಲ್ ಬೇಕು, ಸೊ ನಾನು ಜಿಪ್ ಫೈಲ್ನ ತೋರಿಸ್ತೀನಿ. ಓಕೆ, ಸೊ ಡೌನ್ಲೋಡ್ ಆಯಿತಾ. ಇಲ್ಲೊಂದು tar.gz ಇದೆಯಲ್ಲ, ಇದೇ tar.gzನ ತೊಗೊಳ್ಳೋಣ. ಕಾಪಿ, ಇಲ್ಲಿ ಕಾಪಿ ಲಿಂಕ್ ಅಡ್ರೆಸ್ ಇದೆ. ನಾನೇನು ಮಾಡ್ತೀನಿ, ಇಲ್ಲಿಗೆ ಬಂದುಬಿಟ್ಟು ವೆಬ್ ಗೆಟ್ ಮಾಡ್ತೀನಿ. ವೆಬ್ ಗೆಟ್ ಪೇಸ್ಟ್ ಇಟ್ ಅಂತ ಕೊಡೋಣ, ಆಯಿತಾ. ಓಕೆ, ಎಲ್ ಎಸ್ ನೋಡಿ, ಇದು ನನ್ನ ಟಾರ್ ಫೈಲ್. ಈಗ ಏನಪ್ಪ ಅಂತಂದರೆ, ನನಗೆ ಈ ಟಾರ್ ಫೈಲ್ನ ಡಾಕರ್ ಇಮೇಜ್ಗೆ ಹಾಕಬೇಕು. ಅಂದರೆ ನನ್ನ ಕಸ್ಟಮ್ ಇಮೇಜ್ 4ಗೆ ಅಥವಾ 5ಗೆ ನಾನು ಅಪ್ಡೇಟ್ ಮಾಡಬೇಕು. ಇವಾಗ ನಾನು ಏನು ಮಾಡ್ತೀನಿ, ಕಾಪಿ ಯೂಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ, ಆ್ಯಡ್ ಯೂಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ವಿತ್ ಹೆಲ್ಪ್ ಆಫ್ ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ ಏನು ಬರುತ್ತೆ ಅಂತ ನಾನು ಹೇಳ್ತೀನಿ. ನಾನೀಗ ವಿ ಐ ಡಾಕರ್ ಫೈಲ್ ಇನ್ಸ್ಟೆಡ್ ಆಫ್ ಕಾಪಿ, ಓಕೆ, ಇನ್ಸ್ಟೆಡ್ ಆಫ್ ಕಾಪಿ ನಾ ಹೇಳ್ತೀನಿ ಇಲ್ಲಿ, ಓಕೆ, ಲೆಟ್ ಇಟ್ ಬಿ ಕಾಪಿ. ಫಸ್ಟ್ ಕಾಪಿನೇ ಇರಲಿ, ಆಯಿತಾ. ಇದನ್ನು ಕಮೆಂಟ್ ಮಾಡಿದ್ದೀನಿ ನಾನು, ಆಯಿತಾ. ಈಗ ನಾನು ಏನು ಮಾಡ್ತೀನಿ, ಆ್ಯಡ್ ಯೂಸ್ ಮಾಡ್ತೀನಿ. ಆ್ಯಡ್ ಕೂಡ ಒಂದೇ ಸೇಮ್ ಅದೇ ಕೆಲಸನೇ ಮಾಡುತ್ತೆ. ಸೊ ಏನಂತ, ಈ ಏನು ಕೋಡ್ ಇದೆಯಲ್ಲ, ಆ ಕೋಡ್ನ ಕಾಪಿ ಮಾಡ್ಕೊಳ್ತೀನಿ, ಆಯಿತಾ. ಸೇಮ್ ಆ್ಯಡ್ ಕೂಡ ಅದೇ ಮಾಡಬೇಕು. ಈಗ ಡಾಕರ್ ಬಿಲ್ಡ್, ಆಯಿತಾ. ಈ ಡಾಕರ್ ಬಿಲ್ಡ್ ಇದೆಯಲ್ಲ, ನಾನು 4 ಅಂತ ಹಾಕ್ಕೊತೀನಿ. ಸೊ ಆ್ಯಡ್ ಕೂಡ ಸೇಮೇ ಕೆಲಸನೇ ಮಾಡುತ್ತೆ, ಆದರೆ ಒಂದು ಡಿಫ್ರೆನ್ಸ್ ಈಗ ನಿಮಗೆ ಕ್ಲಾರಿಟಿ ಬರುತ್ತೆ. ಈಗ 4 ನೋಡಿ, ಎಲ್ ಎಸ್ ಮಾಡಿದ್ರೆ ಸೇಮ್ ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿನ ಕಾಪಿ ಮಾಡ್ತು, ಈವನ್ ಇನ್ ಕಸ್ಟಮ್ ಇಮೇಜ್ 4ಅಲ್ಲೂ ಕೂಡ. ನಾನೀಗ ಏನು ಮಾಡ್ತಾ ಇದ್ದೀನಿ, ಈಗ ಒಂದು ಚೇಂಜ್ ಮಾಡ್ತೀನಿ. ಮೊದಲನೇದಾಗಿ ವಿ ಐ ಡಾಕರ್ ಫೈಲ್, ಈಗ ಫಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ವಿ ಐ ಈ ಡಾಕರ್ ಫೈಲಿಗೆ ಹೋಗ್ತಾ ಇದ್ದೀನಿ. ಈ ಆ್ಯಪ್ ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿ ಬದಲಿಗೆ ನಾನೇನು ಮಾಡ್ತೀನಿ ಗೊತ್ತಾ, ಇನ್ಸರ್ಟ್, ಫಸ್ಟು ಕಾಪಿನ ಯೂಸ್ ಮಾಡೋಣ. ಅಂದರೆ ನಾನು ಕಾಪಿಗೂ ಆ್ಯಡ್ಗೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ಲಿಕ್ಕೆ. ಈ ಸ್ಯಾಂಪಲ್ ಡಾಟ್ ಟಿ ಎಕ್ಸ್ ಟಿನ ಕಾಪಿ ಮಾಡಲ್ಲ, ಇನ್ಸ್ಟೆಡ್ ನಾನು ಏನು ಮಾಡ್ತೀನಿ, ಈ ಅಪಾಚಿ ಟಾರ್ ಫೈಲ್ನ ನಾನು ಕಾಪಿ ಮಾಡ್ತಾ ಇದ್ದೀನಿ. ಎಸ್ಕೇಪ್, ಸೇವ್ ಇಟ್. ಈಗ ನೋಡಿ, ಇನ್ನೊಮ್ಮೆ ನೋಡ್ಕೊಳ್ಳಿ, ಕ್ಯಾಟ್ ಆಫ್ ಡಾಕರ್ ಫೈಲ್ ಕಾಪಿ, ಈ ಅಪಾಚಿ ಟಾಮ್ ಕ್ಯಾಟ್ ಟಾರ್ ಫೈಲ್ನ ಕಾಪಿ ಮಾಡು ಟು ದಿ ಸ್ಲ್ಯಾಶ್ ಆ್ಯಪ್ ಅಂತ. ಕ್ಯಾಟ್ ಅಲ್ಲ, ಈಗ ನಾನು ಏನು ಮಾಡ್ತೀನಿ, ಲೆಟ್ಸ್ ಬಿಲ್ಡ್ ಇಟ್. ಸೊ ಬಿಲ್ಡ್, ಓಕೆ, ಕಸ್ಟಮ್ ಇಮೇಜ್ 5, ಕರೆಕ್ಟಾ. ಓಕೆ, ಈಗ ಇಮೇಜ್ 5.
ಈಗ ನಾನು ಏನು ಮಾಡ್ತೀನಿ, ಐ ನೀಡ್ ಟು ರನ್ ಅ ಕಂಟೈನರ್. ಓಕೆ, ಈಗ ರನ್ ಕಂಟೈನರ್ ಯಾವುದು, 5 ಅಲ್ವಾ. ನಾವು ಡನ್. ಈಗ ಎಲ್ ಎಸ್ ಮಾಡಿ. ಸೊ ಇಲ್ಲೇನಾಯಿತು, ಇಟ್ ಕಾಪಿಡ್ ದ ಸೇಮ್ ಫೈಲ್ ಟು ಸ್ಲ್ಯಾಶ್ ಅಪ್. ಇದು ಕ್ಲಿಯರ್ ಆಯಿತಾ. ಕಾಪಿ ಏನು ಮಾಡಿದ್ರೆ ಇಟ್ ಇಸ್ ಕಾಪಿಂಗ್ ಎಕ್ಸಾಕ್ಟ್ಲಿ ದ ಸೇಮ್. ಈಗ ಆ್ಯಕ್ಚುಯಲ್ ಡಿಫ್ರೆನ್ಸ್ ತಿಳ್ಕೊಳ್ಳೋ ಸಮಯ. ವಿ ಐ ಡಾಕರ್ ಫೈಲ್ ಅಂತ ತಗೊಳ್ತಾ ಇದ್ದೀನಿ. ಇದೇ ಡಾಕರ್ ಫೈಲ್ಗೆ ಇನ್ಸ್ಟೆಡ್ ಆಫ್ ಕಾಪಿ ನಾ ಹೇಳ್ತೀನಿ ಆ್ಯಡಿಗೆ ಬಂದು, ಓಕೆ ಆ್ಯಡ್ ತಗೊಳ್ಳೋಣ. ಓಕೆ ಆ್ಯಡ್ ತಗೊಳ್ಳೋಣ. ನಾನು ಕಾಪಿನ ಕಮೆಂಟ್ ಔಟ್ ಮಾಡ್ತೀನಿ ಆಯಿತಾ. ಕಮೆಂಟ್ ಔಟ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಈಗ ಡಾಕರ್ ಬಿಲ್ಡ್ ಅಂತ ಮಾಡಿ 6th ಇಮೇಜ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಡನ್ ಆಯಿತಾ. ಇದಾದಮೇಲೆ ನಾನೇನು ಮಾಡ್ತೀನಿ, ರನ್ ಬೇಕು ನನಗೆ ಆಯಿತಾ, ಕಂಟೈನರ್ ರನ್ ಮಾಡಬೇಕು. ರನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಬೇಕಾಗಿರೋ ಇಮೇಜ್ ಬಂದುಬಿಟ್ಟು 6th ಇಮೇಜ್ ಅಲ್ವಾ. ಸೊ 6 ಅದಾದಮೇಲೆ ಡಾಕರ್ ಆ್ಯಪಲ್ಲಿದ್ದೀನಿ ಆಲ್ರೆಡಿ ಎಲ್ ಎಸ್. ಆದರೆ ಒಂದು ಡಿಫ್ರೆನ್ಸ್ ನೀವು ಗಮನಿಸ್ಬೇಕಿಲ್ಲಿ. ಆವಾಗಲೇ ಡಾಕರ್ ರನ್ -IT ಕಸ್ಟಮ್ ಇಮೇಜ್ 5 ಹಾಕಿದಾಗ ನಿಮಗೆ ಎಲ್ ಎಸ್ ಮಾಡಿದಾಗ ಕಾಪಿ ಯೂಸ್ ಮಾಡಿದ್ದೆ ನಾನು ಇನ್ಸ್ಟ್ರಕ್ಷನ್. ಕಾಪಿ ಏನು ಮಾಡ್ತು, ಈ ಫೈಲ್ನ ಹೆಂಗಿದೆಯೋ ಹಾಗೆ ಕಾಪಿ ಮಾಡ್ತು, ಟಾರ್ ಫೈಲ್ನ ಹೆಂಗಿದೆಯೋ ಹಾಗೆ ಕಾಪಿ ಮಾಡ್ತು. ಆದರೆ ಈಗ ಆ್ಯಡ್ ಯೂಸ್ ಮಾಡಿರೋದ್ರಿಂದ ಈ ಅಪಾಚಿ ಟಾಮ್ ಕ್ಯಾಟ್ ಫೈಲ್ ಏನಿತ್ತು ಅದು ಟಾರ್ ಫೈಲ್ ಆಗಿತ್ತು ನನ್ನ ಲೋಕಲಲ್ಲಿ. ಆದರೆ ಕಂಟೈನರ್ಗೆ ಬಂದಾಗ ಇದು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಆ್ಯಡ್ಗೂ ಕಾಪಿಗೂ ಡಿಫ್ರೆನ್ಸ್ ಏನಂದರೆ, ನನ್ನ ಹತ್ರ ಟಾರ್ ಫೈಲ್ ಇದ್ದರೆ ಹೆಂಗಿದೆಯೋ ಹಾಗೆ ಕಾಪಿ ಮಾಡುತ್ತೆ. ಕಾಪಿ ಕೆಲಸ ಏನಪ್ಪ ಅಂದರೆ ಜಸ್ಟ್ ಕಾಪಿ. ಆ್ಯಡ್ ಕೆಲಸ ಏನಂದರೆ ಇಫ್ ಇಟ್ ಈಸ್ ಅ ಟಾರ್ ಫೈಲ್ ಅದು ಎಕ್ಸ್ಟ್ರಾಕ್ಷನ್ ಮಾಡಿ ಕೊಡುತ್ತೆ. ಸಪೋಸ್ ಈಗ ನನ್ನ ಹತ್ರ ಇದಿಲ್ಲ ಅಂತ ಅಂದ್ಕೊಳ್ಳೋಣ ಆಯಿತಾ. ನಾನೇನು ಮಾಡ್ತೀನಿ, ಐ ವಿಲ್ ಗೋ ಟು ಮೈ ಡಾಕರ್ ಫೈಲ್. ಈಗ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಡಿಫ್ರೆನ್ಸು. ಈಗ ಇದೇ ಆ್ಯಡಿಗೆ ಐ ವಿಲ್ ರಿಮೂವ್, ಓಕೆ ಗೋ ಹಿಯರ್ ಆಯಿತಾ. ಇದನ್ನು ಈಗ ನಾನೇನು ಮಾಡ್ತೀನಿ, ಒನ್ ಸೆಕೆಂಡ್ ಆಯಿತಾ. ಈಗ ಲೆಟ್ಸ್ ಟೇಕ್ ಆ್ಯಡ್ ಆಯಿತಾ. ಇದೇ ಆ್ಯಡಿಗೆ ನಾನೇನು ಮಾಡ್ತೀನಿ, ಐ ವಿಲ್ ಕಾಪಿ ದ ಲಿಂಕನ್ನು ನಾನು ಸ್ಲ್ಯಾಶ್ ಆ್ಯಪಿಗೆ ಮೂವ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇವಾಗ ಏನು ಮಾಡಿಕೊಡುತ್ತೆ ನೋಡೋಣ ಆ್ಯಡ್. ಸೊ ಇವಾಗ ಸೇವ್ ಮಾಡ್ಕೊಳ್ಳಿ. ಇವಾಗ ಲಿಂಕ್ ಪೇಸ್ಟ್ ಮಾಡ್ತಾ ಇದ್ದೀನಿ. ನಾವು ಇಫ್ ಯು ಸಿ ಮೈ ಕ್ಯಾಟ್ ಫೈಲ್ ಅಗೇನ್ ನೋಡಿ, ಇದು ಆ್ಯಡ್, ಇದು ಫೈಲ್. ಈಗ ಡಾಕರ್ ಬಿಲ್ಡ್ -T ಸಾರಿ ಇದೇ ನಮ್ಮ ಹತ್ರ ಇದಾವಲ್ಲ ಇಮೇಜಸ್ಸು, ಇದನ್ನು 7th ಒನ್ ಹಾಕ್ತೀನಿ. ಸೊ 7th ಒನ್ ಆಯಿತಾ. ಈಗ ಇದನ್ನು ರನ್ ಮಾಡೋ ಸಮಯ. ಸೊ ಲೆಟ್ಸ್ ರನ್ ದಿಸ್ ಗೈ. ಇವಾಗ ನೋಡಿ ಎಲ್ ಎಸ್ ಮಾಡಿ ಆ್ಯಡ್ ಏನು ಮಾಡ್ತು, ನನ್ನ ಲಿಂಕ್ ಕೊಟ್ಟರು ಕೂಡ ಆ ಲಿಂಕ್ನ ಡೌನ್ಲೋಡ್ ಮಾಡಿ ಕೊಡ್ತಾ ಇದೆ, ಅದು ಆ್ಯಡ್. ಬಟ್ ಕಾಪಿಗೆ ಇದೇ ಥರ ಕೆಪಾಸಿಟಿ ಇದೆಯಾ ಚೆಕ್ ಮಾಡೋಣ. ಇದೇ ವಿ ಐ ಹೋಗೋಣ. ಇನ್ಸ್ಟೆಡ್ ಆಫ್ ಕಾಪಿ ಓಕೆ ಇಲ್ಲಿ ಇನ್ಸರ್ಟ್ ಕಾಪಿ ಮಾಡೋಣ. ಅಂದರೆ ಇನ್ಸ್ಟೆಡ್ ಆಫ್ ಆ್ಯಡ್ ಇನ್ಸ್ಟ್ರಕ್ಷನ್ ನಾ ಹೇಳ್ತಾ ಇದ್ದೀನಿ ಯೂಸ್ ಕಾಪಿ ಅಂತ. ಕಾಪಿ, ಸೇವ್ ಇಟ್. ಈಗ ಲೆಟ್ಸ್ ಸೇ ಬಿಲ್ಡ್ 8 ಇಮೇಜ್ ಅಂತ ಹಾಕ್ತೇನೆ. ಬಿಲ್ಡ್ ಆಗುತ್ತಾ, ಕಾಪಿ ಹೇಳುತ್ತೆ ಕಾಪಿ ಫೇಲ್ಡ್ ಟು ಸೋರ್ಸ್, ಅಂದರೆ ಕಾಪಿ ಈಸ್ ಫೇಲ್ಡ್, ಸೋರ್ಸ್ ಕಾಂಟ್ ಬಿ ಅ URL ಫಾರ್ ಕಾಪಿ. ನೀವೇನಾದರೂ URLನ ಕಾಪಿಯಲ್ಲಿ ಮಾಡೋಕ್ಕೆ ಹೋದರೆ ಅದು ವರ್ಕ್ ಆಗಲ್ಲ, ಕಾಪಿಗೆ ಆಬ್ಜೆಕ್ಟ್ಸ್ ಮಾತ್ರ ಇರಬೇಕು. ಸೊ ಅದಕ್ಕೆ ಹೇಳುತ್ತೆ ಕಾಪಿ ಫೇಲ್ಡ್ ಬಿಕಾಸ್ ಸೋರ್ಸ್ ಕೆನಾಟ್ ಬಿ ಅ URL ಫಾರ್ ಕಾಪಿ. ಸೊ ಹಾಗಾದರೆ ಈ URLs ಅನ್ನೋದು ಆ್ಯಡಲ್ಲಿ ಮಾತ್ರನೇ ವರ್ಕ್ ಆಗುತ್ತೆ, ಮಿಕ್ಕಿದಲ್ಲಿ ವರ್ಕ್ ಆಗೋದಿಲ್ಲ ಆಯಿತಾ. ಇದು ಆ್ಯಡ್ಗೆ ಮತ್ತು ಕಾಪಿಗೆ ಇರುವಂತಹ ಡಿಫ್ರೆನ್ಸ್ ಆಯಿತಾ. ಆ್ಯಡ್ಗೆ ಮತ್ತು ಕಾಪಿಗೆ ಇರುವಂತಹ ಡಿಫ್ರೆನ್ಸ್. ಈಗ ನಾನು ಏನು ಮಾಡ್ತೀನಿ, ಐ ವಾಂಟೆಡ್ ಟು ಇನ್ಸ್ಟಾಲ್ ಅಪಾಚೆ ಅಲ್ವಾ. ನಾನೀಗ ಲೆಟ್ಸ್ ಗೋ ಹಿಯರ್, ಓಕೆ ವಿ ಎ ಡಾಕರ್ ಫೈಲ್ ಅಂತ. ಈಗ ಇದೇ ಕಾಪಿಗೆ ನಾ ಹೇಳ್ತೀನಿ
ಕಾಪಿನ ಡಿಲೀಟ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ಕಾಪಿ. ನಾವು ರನ್ ಅಂತ ಕತೆ. ಇವಾಗ ರನ್ ಏನು ಮಾಡುತ್ತೆ, ಫಸ್ಟ್ ಥಿಂಗ್ ಇಸ್ ಲೆಟ್ಸ್ ಎ ಪಿ ಟಿ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ. ಈಗ ನಾವು ಏನು ಎ ಪಿ ಟಿ ಅಪ್ಡೇಟ್ ಅಂತ ನಾವು ಸರ್ವರಲ್ಲಿ ಹಾಕ್ತೀವೋ ಹಾಗೆ ಅದ್ರ ಮೇಲೆ ಹೋಗುತ್ತೆ. ಯಾಕೆ ಹಿಂಗೆ ಮಾಡ್ತೀನಿ ಅಂತಂದರೆ, ನೋಡಿ, ಉಬಂಟು ಇಮೇಜ್ನ ನಾವು ತೊಗೊಂಡಾಗ ಅದು 77 MB ಯಾಕೆ ಬರ್ತಿದೆ ಅಂತಂದರೆ, ಬಿಕಾಸ್ ಆ 77 MBಯಲ್ಲಿ ಅಂದರೆ ಎಷ್ಟು ಲೈಬ್ರರೀಸ್ ಪಾಸಿಬಲ್ ಅಂದರೆ ಬೇಡವೋ ಅಷ್ಟು ಲೈಬ್ರರೀಸ್ನ ಅವರು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಮಿನಿಮಲ್ ಇಮೇಜ್ನ ಕೊಡ್ತಾರೆ ನಮಗೆ. ಆ ಮಿನಿಮಲ್ ಇಮೇಜ್ಗೆ ನನಗೇನು ಬೇಕೋ, ನನ್ನ ಅಪ್ಲಿಕೇಶನ್ಗೆ ಏನು ಬೇಕೋ ಅಷ್ಟು ಲೈಬ್ರರೀಸ್ನ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆ ಡೌನ್ಲೋಡ್ ಮಾಡ್ಕೋಬೇಕಲ್ಲ, ನನ್ನ ಅಪ್ಲಿಕೇಶನ್ಗೆ ಏನೇನು ಲೈಬ್ರರೀಸ್ ಬೇಕೋ ಆ ಲೈಬ್ರರೀಸ್ ಬೇಕಾಗಿರೋ ನಾನು ರನ್ ಅಪ್ಡೇಟ್ ಇಲ್ಲಿ ಹೇಳ್ತೀನಿ. ಒಂದು ಅಪ್ಡೇಟ್ ಮಾಡ್ಕೊಳ್ತೀನಿ, ಇನ್ನೊಂದು ಒಮ್ಮೆ ಹೇಳ್ತೀನಿ ರನ್. ಈಗ ಸಪೋಸ್ ನಾನು ಅಪಾಚಿನೇ ಇನ್ಸ್ಟಾಲ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ಅಥವಾ ಲೆಟ್ಸ್ ಎ ಗಿಟ್ ಅಂತ ಹಾಕೋಣ. ಓಕೆ, ಎ ಪಿ ಟಿ ಇನ್ಸ್ಟಾಲ್ ಗೆಟ್ -y ಅಂತ ಹಾಕ್ತೀನಿ. ವೆದರ್ ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಗಿಟ್ ಪ್ಯಾಕೇಜ್ ಮೇ ಬಿ ಇಲ್ಲದೆ ಇರಬಹುದು, ಲೆಟ್ ಇಟ್ ಬಿ. ಈಗ ಅದಕ್ಕೂ ಮುಂಚೆ ಫಸ್ಟ್ ನಾನು ಏನು ಮಾಡ್ತೀನಿ, ಒಂದು ಕಂಟೈನರ್ ಒಳಗಡೆ ಹೋಗ್ತೀನಿ. ಓಕೆ, ಇಲ್ಲಿ ಗಿಟ್ ಇದೆಯಾ ಚೆಕ್ ಮಾಡ್ತೀನಿ. ಗಿಟ್ ಕಮಾಂಡ್ ನಾಟ್ ಫೌಂಡ್, ಆಯಿತಾ. ಗಿಟ್ ಕಮಾಂಡ್ ನಾಟ್ ಫೌಂಡ್, ಟ್ರೀ ಅಂತ ಹಾಕ್ತೀನಿ. ಟ್ರೀ ಕಮಾಂಡ್ ನಾಟ್ ಫೌಂಡ್, ಆಯಿತಾ. ಲೆಟ್ ಇಟ್ ಬಿ. ಇವಾಗ ಇದರಿಂದ ಹೊರಗಡೆ ಬರ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ಈಗ ನಾನು ನ್ಯೂಲಿ ಕ್ರಿಯೇಟ್ ಮಾಡೋ ಇಮೇಜ್ ಏನಿದೆ ಅಲ್ಲ, ಓಕೆ, ನಾನು ನ್ಯೂಲಿ ಕ್ರಿಯೇಟ್ ಮಾಡೋ ಈ ಇಮೇಜು ಇಲ್ಲಿ ರನ್ ಇದೆಯಲ್ಲ, ಗಿಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದೇ ಥರ ರನ್, ನಾನು ಏನೇ ಇನ್ಸ್ಟಾಲೇಷನ್ ಬೇಕಂದ್ರೂ ಕೂಡ ಆ ಇನ್ಸ್ಟಾಲೇಷನ್ಸ್ಗಳನ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಎ ಪಿ ಟಿ ಇನ್ಸ್ಟಾಲ್ ಟ್ರೀ -y ಯಾಕೆ ಕೊಡಬೇಕಂದ್ರೆ ಆಟೋ ಅಪ್ರೂವ್ ಆಗುವಂತ. ಸೊ ಎಕ್ಸ್ಪೋರ್ಟ್ ಆಗುವಾಗ ನನಗೆ ಇದನ್ನು ಕೊಡಲಿಕ್ಕಾಗಲ್ಲ. ಸೊ ಬಿಲ್ಡ್, ಈಗ 9th ಇಮೇಜ್ ಡನ್. ಸೊ CLI ರೆಫರೆನ್ಸ್ ಇಲ್ಲ ಅಂತ ಹೇಳಿದೆ, ಇಟ್ಸ್ ಓಕೆ. ಈಗ ನೋಡಿ ರನ್ ಆಗ್ತದೆ. ಅಂದರೆ ಈಗ ಈ ಥರ್ಡ್ ಲೇಯರಲ್ಲಿ ಏನಾಗ್ತದೆ, ನನ್ನ ಎಲ್ಲ ಪ್ಯಾಕೇಜಸ್ಗಳು ಈ ಥರ್ಡ್ ಲೇಯರಲ್ಲಿ ಇರುತ್ತೆ. ಸೊ ಇಲ್ಲಿ ಗಿಟ್ ಕೂಡ ಇನ್ಸ್ಟಾಲೇಷನ್ ಆಯಿತು, ಫಸ್ಟ್ ಅಪ್ಡೇಟ್ ಆಯಿತು. ಇದೇ ಆ ಅಪ್ಡೇಟೆಡ್ ಲೇಯರು. ಈಗ ಗಿಟ್ ಲೇಯರ್ ಬಂದುಬಿಟ್ಟು ಇಲ್ಲಿ ಈ ಲೇಯರಲ್ಲಿ ಸ್ಟೋರ್ ಆಗ್ತಿರುತ್ತೆ. ಸೊ ಇದೆಲ್ಲ ಇನ್ಸ್ಟಾಲೇಷನ್ ಆಗಲಿ. ಓಕೆ, ಡನ್, ಆಯಿತಾ. ಅದೇ ಥರ ಗಿಟ್ ಬಂದುಬಿಟ್ಟು ಈ ಲೇಯರಲ್ಲಿ ಇನ್ಸ್ಟಾಲೇಷನ್ ಆಯಿತು. ಈಗ ಎಗೇನ್ ನನಗೆ ಟ್ರೀ ಕಮಾಂಡ್ ಇದೆಯಲ್ಲ, ಟ್ರೀ ಕಮಾಂಡ್ ಕೂಡ ಈ ಲೇಯರಲ್ಲಿ ಸ್ಟೋರ್ ಆಯಿತು. ಈಗ ಕಸ್ಟಮ್ ಇಮೇಜ್ 9ಗೆ ಹೋಗ್ತೀನಿ. ಈಗ ಲೆಟ್ಸ್ ಗೋ ಹಿಯರ್, ಕಸ್ಟಮ್ ಇಮೇಜ್ 9. ನಾವು ರನ್ IT LS, ಇಲ್ಲೇನೂ ಇಲ್ಲ, ದಟ್ಸ್ ಫೈನ್. ಟ್ರೀ ಅಂತ ಹಾಕ್ತೀನಿ. ನೋಡಿ, ಟ್ರೀ ಕಮಾಂಡ್ ಇದೆ. ಆ್ಯಂಡ್ ಅದೇ ಥರ ಗಿಟ್ ಅಂತ ಹಾಕ್ತೀನಿ. ಗಿಟ್ ಕಮಾಂಡ್ ಇದೆ ಎಲ್ಲಿ, ನನ್ನ ಕಂಟೈನರ್ಲಿ. ಅಂದರೆ ನಿಮಗೆ ಯಾವ ಲೈಬ್ರರೀಸ್ ಬೇಕು ಆ ಲೈಬ್ರರೀಸ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದರೆ ನನಗೆ ಈ ರನ್ ಕಮಾಂಡ್ ಅಥವಾ ರನ್ ಇನ್ಸ್ಟ್ರಕ್ಷನ್ ಫೈಲ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇದು ರನ್ ಇನ್ ಫೈಲ್ ಇನ್ಸ್ಟ್ರಕ್ಷನ್. ಓಕೆ, ಏನಾದರೂ ಕ್ವಶನ್ ಇದೆಯಾ ಈಗ? ಓಕೆ, ಎನಿ ಕ್ವಶನ್ಸ್ ಈಗ? ಆಲ್ ಗುಡ್ ಅಲ್ವಾ? ಓಕೆ, ಸೊ ಇದು ರನ್ನ ಒಂದು ಕತೆ. ಹಾಗೆಯೇ ಲೆಟ್ಸ್ ಗೋ ಫಾರ್ ಕಂಟ್ರೋಲ್ PQ. And what else we had? So we had entry point and CMD. ಇದು ಮೋಸ್ಟ್ ಆಸ್ಟ್ ಕ್ವಶನ್ಸ್ ಇಂಟರ್ವ್ಯೂಸ್ಗಳಲ್ಲೂ ಕೂಡ. ನಾನು ಅದನ್ನು ಬರೀತಾ ಹೋಗ್ತೀನಿ. ಓಕೆ, ಡಾಕರ್ ಫೈಲ್. ನಾವು ಲೆಟ್ ಮೀ, ಇದು ಬೇಡ ನನಗೆ, ಐ ವಿಲ್ ಟೇಕ್ ಅ ನ್ಯೂ ಫೈಲ್. ನಾನು ಹೇಳ್ತೀನಿ ಈಗ ಲೆಟ್ಸ್ ಗೋ ಬ್ಯಾಕ್ ಟು ಒನ್ ಮೋರ್ ಫೋಲ್ಡರ್. ನಾನು ಇನ್ನೊಂದು ಟೆಸ್ಟ್ ಮಾಡ್ತೀನಿ. ಈಗ VI ಅಥವಾ MKDR ಇದನ್ನು ಲೈಕ್ test2 ಅಂತ ಹಾಕ್ತಾ ಇದ್ದೀನಿ, ಆಯಿತಾ. test2 LS. ಈಗ ನನಗೇನಪ್ಪ ಅಂತಂದರೆ test2 ಒಳಗಡೆ ಹೋಗೋಣ. ಐ ವಿಲ್ ಕ್ರಿಯೇಟ್ ಒನ್ ಸಿಂಪಲ್ ಫೈಲ್. ಸೊ ಆಯಿತಾ, test2. ಈಗ VI ಡಾಕರ್ ಫೈಲ್ ಅಂತ ಒಂದು ಬರೀತೀನಿ. ಆದರೆ ಇದಕ್ಕೆ ರೀನೇಮ್ ಮಾಡ್ತೀನಿ. ಡಾಕರ್ ಫೈಲ್ -CMD ಅಂತ ಹಾಕ್ಕೊತೀನಿ, ಆಯಿತಾ. ನೇಮಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಸೇಮ್ ಫ್ರಮ್ನ ಯೂಸ್ ಮಾಡಿಬಿಟ್ಟು ಉಬುಂಟು 2404ನ ಸ್ಪೆಸಿಫಿಕ್ ಇದು ಈ ಯಾವುದಾದ್ರು ಚೂಸ್ ಮಾಡಿ, ಆಯಿತಾ. ಇದೇ ಚೂಸ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ.
ಈಗ ನಾನು ಹೇಳ್ತೀನಿ, ಈ ಇಮೇಜ್ಗೆ ನಾನು ಒಂದು ಸಿ ಎಮ್ ಡಿನ ಯೂಸ್ ಮಾಡ್ತಾ ಇದ್ದೀನಿ. ಸಿ ಎಮ್ ಡಿಯಲ್ಲಿ ಏನಂತ ಹೇಳ್ತೀನಿ ಅಂದರೆ ಎಕೋ, ಓಕೆ, ಆಮೇಲೆ ಹಲೋ ಫ್ರಮ್ ಸಿ ಎಮ್ ಡಿ ಅಂತ ಹಾಕ್ತೀನಿ. ಆಯಿತಾ, ಕ್ಲೋಸ್ ಮಾಡಿ. ಹೀಗೆ ಇರಲಿ. ಫಸ್ಟು ನನಗೇನಪ್ಪ ಅಂತ ಹೇಳಿದ್ರೆ ಸಿ ಎಮ್ ಡಿ ಅಂದರೆ ಏನು ಅಂತಂದರೆ ವೇರ್ ಇಟ್ ಇಸ್. ಓಕೆ, ಫಸ್ಟ್ ಈಗ ಲೆಟ್ಸ್ ಕಮ್ ಬ್ಯಾಕ್ ಇಲ್ಲಿಗೆ. ಸಿ ಎಮ್ ಡಿ, ಓಕೆ, ಸಿ ಎಮ್ ಡಿ ಅಂತಂದರೆ ಇದು ಇಟ್ ಪ್ರೊವೈಡ್ಸ್, ಓಕೆ, ಇಟ್ ಪ್ರೊವೈಡ್ಸ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಂತ. ಆಯಿತಾ, ಇಟ್ ಪ್ರೊವೈಡ್ಸ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಆರ್ ಡಿಫಾಲ್ಟ್ ಕಮಾಂಡ್ ಅಂತ ಹೇಳ್ತಾರೆ. ಓಕೆ, ಡಿಫಾಲ್ಟ್ ಕಮಾಂಡ್ ಅಂತ. ಹಾಗಾದರೆ ಸಪೋಸ್ ಈಗ ನಾನು ಏನು ಮಾಡಿದೆ ಅಂತಂದರೆ ಇದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗುವಂತಹ ಕಂಡೀಷನ್. ಹಾಗೆಯೇ ನಾನೇನು ಮಾಡ್ತಾ ಇದ್ದೀನಿ, ಲೆಟ್ಸ್ ಗೋ ಹಿಯರ್. ನಾನು ಹೇಳ್ತಾ ಇದ್ದೀನಿ ಎಕೋ ಕಂಟೈನರ್ ರನ್ ಆಗುವಾಗ ಈ ಕಮಾಂಡ್ ಎಕ್ಸಿಕ್ಯೂಷನ್ ಮಾಡುವಂತ. ಈಗ ಹೀಗೆ ಇರಲಿ. ಎಸ್ಕೇಪ್ ನೋಡಿ, ಎಕೋ ಹಲೋ ಫ್ರಮ್ ಸಿ ಎಮ್ ಡಿ. ನಾನೀಗ ಮೊದಲನೇದಾಗಿ ಡಾಕರ್ ಬಿಲ್ಡ್ ಮಾಡ್ಕೊಳ್ತಿದ್ದೀನಿ. ಡಾಕರ್ ಬಿಲ್ಡ್, ಇದನ್ನು ಡಾಕರ್ ಬಿಲ್ಡ್ -t ಸಿ ಎಮ್ ಡಿ 1 ಡಾಟ್ ಅಂತ ಹಾಕ್ತೀನಿ. ಬಿಲ್ಡ್ ಆಯಿತಾ? ಓಕೆ, ಈಗ ನೋಡಿ ನನ್ನ ಫೈಲ್ ನೇಮ್ ಏನಿದೆ, ಡಾಕರ್ ಫೈಲ್ ಸಿ ಎಮ್ ಡಿ ಅಂತ. ನಾನು ಡಾಕರ್ ಬಿಲ್ಡ್ -t ಸಿ ಎಮ್ ಡಿ ಡಾಟ್ ಅಂತ ಮಾಡಿದ್ರೆ ಇದು ಹೇಳ್ತಾ ಇದೆ ಅನೇಬಲ್ ಟು ಪ್ರಿಪೇರ್ ದ ಕಂಟೆಕ್ಸ್ಟ್. ನನ್ನ ಹತ್ರ ಡಾಕರ್ ಫೈಲ್ ಪಾತ್ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನು ಅಂತಂದರೆ ನಾನು ಆಗಲೇ ಹೇಳಿದೆ ಡಾಕರ್ ಫೈಲ್ ಅಂತಲೇ ಇರಬೇಕಾ ನೇಮಿಂಗ್? ಇಲ್ಲ, ಡಾಕರ್ ಫೈಲಲ್ಲಿ ಇಲ್ಲ ಅಂತಂದರೆ ನಾವೇನು ಮಾಡಬೇಕು, ಡಾಕರ್ ಫೈಲ್ -t ಟ್ಯಾಗ್ ಹೇಳ್ತಾ ಇದ್ದೀನಿ. ಸರಿ, ಅದಾದಮೇಲೆ -f ಯಾವ ಫೈಲ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದನ್ನು ಇಲ್ಲಿ ಹೇಳಬೇಕು. ಹೇಳಿ ಡಾಟ್ ಅಂತ ಕೊಟ್ಟು ಎಂಟರ್ ಮಾಡಿದ್ರೆ ಈಗ ಬಿಲ್ಡ್ ಆಯಿತು. ಈಗ ಬಿಲ್ಡ್ ಆಯಿತಾ? ಸೊ 2 ಲೇಯರಲ್ಲಿ ಇದೆ. ಡಾಕರ್ ಇಮೇಜಸ್ ನೋಡಿ ಇಷ್ಟಿದೆ. ಸಿ ಎಮ್ ಡಿ 1 ಈಸ್ ಮೈ ಇಮೇಜ್, ಕರೆಕ್ಟಾ? ಈಗ ನನಗೇನಪ್ಪ ಅಂದರೆ ಡಾಕರ್ ರನ್ -it, ನನಗೆ ಇಮೇಜ್ ನೇಮ್ ಏನು, ಸಿ ಎಮ್ ಡಿ 1 ಅಲ್ವಾ? ಸೊ ಸಿ ಎಮ್ ಡಿ :1 ಅಂತ ಎಂಟರ್ ಮಾಡಿದ್ರೆ ನೋಡಿ ಹಲೋ ಫ್ರಮ್ ಸಿ ಎಮ್ ಡಿ ಅಂತ ಎಕ್ಸಿಕ್ಯೂಟ್ ಮಾಡ್ತು. ಅಂದರೆ ಕಂಟೈನರ್ ಸ್ಟಾರ್ಟ್ ಆಗುವಾಗ ಎಕ್ಸಿಕ್ಯೂಟ್ ನನ್ನ ಈ ಕ್ಯಾಟ್ ಕಮಾಂಡಲ್ಲಿ ಏನಿತ್ತಲ್ಲ, ಅಂದರೆ ಈ ಕ್ಯಾಟ್ ಡಾಕರ್ ಫೈಲಲ್ಲಿ ಏನಿತ್ತಲ್ಲ ಇದು ಎಕ್ಸಿಕ್ಯೂಷನ್ ಮಾಡ್ತು. ಇದು ಡಿಫಾಲ್ಟ್ ಕಮಾಂಡ್ ಆಯಿತಾ? ಡಿಫಾಲ್ಟ್ ರನ್ ಮಾಡಿದಾಗ ಹಿಂಗೆ ಬರುತ್ತೆ. ಸಪೋಸ್ ನಾನು ಇದೇ ಕಂಟೈನರ್ ಏನಿದೆ ಅಲ್ಲ, ನಾನೇನು ಮಾಡ್ತೀನಿ, ಐ ವಿಲ್ ಓವರ್ ರೈಡ್. ಈಗ ನನಗೆ ಕಂಟೈನರ್ ಇದೆ, ಈ ಕಂಟೈನರ್ ರನ್ ಮಾಡುವಾಗ ನಾನು ಹೇಳ್ತಿದ್ದೀನಿ ಇಲ್ಲಿ ಏನಂತ ಹೇಳೋಣ ಅಂತಂದರೆ ಎಕೋ ನಾನು ರೀಪ್ಲೇಸ್ ಮಾಡ್ತೇನೆ ಇಲ್ಲಿ ಹಲೋ IT ಕನ್ನಡಿಗರೇ ಅಂತ ಹಾಕ್ತಾ ಇದ್ದೀನಿ. ಆಯಿತಾ? ಇದನ್ನು ಈಗೇನಾಯಿತು, ಆವಾಗಲೇ ಏನು ಪಾಸ್ ಮಾಡಲಿಲ್ಲ, ಡೈರೆಕ್ಟಾಗಿ ಡಾಕರ್ ರನ್ -it ಸಿ ಎಮ್ ಡಿ 1 ಅಂತ ಹಾಕಿದೆ. ಸೊ ನನಗೆ ಹಲೋ ಫ್ರಮ್ ಸಿ ಎಮ್ ಡಿ ಅಂತ ಬಂತು. ಈಗ ನಾನೇನು ಮಾಡ್ತಾ ಇದ್ದೀನಿ, ಡಾಕರ್ ರನ್ -it ಸಿ ಎಮ್ ಡಿ 1 ಸೇಮ್ ಇಮೇಜ್, ಆದರೆ ಈ ಸಿ ಎಮ್ ಡಿ ಕಮಾಂಡ್ ಏನಿತ್ತಲ್ಲ ಈ ಇನ್ಸ್ಟ್ರಕ್ಷನ್ನ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಆಯಿತಾ? ಇವಾಗ ಎಂಟರ್ ಮಾಡಿದ್ರೆ ಇಲ್ಲಿ ಹಲೋ IT ಕನ್ನಡಿಗರೇ ಅಂತ ಬಂತು. ಅಂದರೆ ಅರ್ಥ ಏನು, ಸಿ ಎಮ್ ಡಿಯಲ್ಲಿ ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನಿರುತ್ತೆ ಅದು ಹಾಗೆ ಇರುತ್ತೆ. ಈ ಆರ್ಗ್ಯುಮೆಂಟ್ ಈ ಸಿ ಎಮ್ ಡಿ ಏನು ಮಾಡುತ್ತೆ, ನಾನು ಡಾಕರ್ ಕಂಟೈನರಿಂದ ಅಂದರೆ ಕಮಾಂಡ್ ಲೈನಲ್ಲಿ ನಾನು ಏನಾದರೂ ಎಕ್ಸ್ಟ್ರಾ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ರೆ ಈ ಥರ ಸಿ ಎಮ್ ಡಿ ಥರ ಇದೇನು ಮಾಡುತ್ತೆ, ಇದು ಓವರ್ ರೈಡ್ ಮಾಡ್ಕೊಳ್ಳುತ್ತೆ. ಸೊ ಸಿ ಎಮ್ ಡಿ ಅಂದರೆ ಡಿಫಾಲ್ಟ್ ಇದು ಒಂದು ಈ ಅರ್ಥ ಏನು, ಕಂಟೈನರ್ ಸ್ಟಾರ್ಟ್ ಆಗುವಾಗ ನನ್ನ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡೋದೇ ಅದರ ಕೆಲಸ. ಎಸ್, ಮಾಡುತ್ತೆ. ಆದರೆ ಇದಕ್ಕಿರೋ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ಇದು ಕಂಟೈನರ್ ಕ್ರಿಯೇಟ್ ಆಗುವಾಗ ನಾನೇನಾದರೂ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಿದ್ರೆ ಇದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನಿರುತ್ತೋ ಅದನ್ನು ಓವರ್ ರೈಡ್ ಮಾಡುತ್ತೆ. ಇದು ಸಿ ಎಮ್ ಡಿ. ಹಾಗಾದರೆ ಎಂಟ್ರಿ ಪಾಯಿಂಟಲ್ಲಿ ಹಂಗಾಗುತ್ತಾ? ಚೆಕ್ ಮಾಡೋಣ. ಸೊ ಎಂಟ್ರಿ ಪಾಯಿಂಟ್ ಅಂತ ಅಂದಾಗ ಇದು ಸೇಮ್ ಹಾಗೇನೇ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಸೊ VI ನಾನು ಹೇಳ್ತೀನಿ ಡಾಕರ್ ಫೈಲ್ -entry ಅಂತ ತಗೊಳ್ತೀನಿ. ಆಯಿತಾ? ಈಗ ಇನ್ಸರ್ಟ್ ಸೇಮ್ ಅದೇ ಫ್ರಮ್ನ ತೊಗೊಳ್ತಾ ಇದ್ದೀನಿ,
ಉಬುಂಟು ತೊಗೊಳ್ತಾ ಇದ್ದೀನಿ, 2404 ತೊಗೊಳ್ತಾ ಇದ್ದೀನಿ. ಈಗ ನನಗೇನು ಬೇಕು, ಎಂಟ್ರಿ ಪಾಯಿಂಟ್ ಸ್ಕ್ರಿಪ್ಟ್. ಎರಡೂ ಕೂಡ ಒಂದೇ ಥರನೇ ಯೂಸ್ ಮಾಡ್ಬೋದು, ಸೇಮ್ ಲಿಸ್ಟ್ ಫಾರ್ಮೆಟಲ್ಲೇ ಯೂಸ್ ಮಾಡ್ಬೋದು, ಆಯಿತಾ. ಎಂಟ್ರಿ ಪಾಯಿಂಟ್. ಈಗ ಇಲ್ಲೂ ಕೂಡ ಸೇಮ್ ನಾ ಹೇಳ್ತೀನಿ, ಎಕೋ, ಓಕೆ, ಎಕೋ ಎಲ್ಲ ಕೂಡ ಲಿಸ್ಟಲ್ಲೇ ಬರೀಬೇಕು. ಹಲೋ ಅಂತ ಹಾಕ್ತಾ ಇದ್ದೀನಿ, ಎಸ್ಕೇಪ್, ಸೇವ್ ಇಟ್, ಆಯಿತಾ. ಈಗ ಡಾಕರ್ ಬಿಲ್ಡ್ -t ನನಗೆ ನೇಮ್ ಏನು, ಫಸ್ಟು ನನಗೆ ಇದನ್ನು ಎಂಟ್ರಿ ಇಮೇಜ್ :1 ಅಂತ ಕೊಟ್ಟು -f ಯಾವ ಫೈಲ್ ನನಗೆ ಬೇಕಾಗಿ ಬಿಲ್ಡ್ ಮಾಡ್ತಿರೋದು, ಈ ಎಂಟ್ರಿ ಫೈಲ್ನ ಇನ್ ಕರೆಂಟ್ ಲೊಕೇಶನ್ ಬಿಲ್ಡ್ ಮಾಡ್ತಾ, ಎಸ್ ಬಿಲ್ಡ್ ಆಯಿತು. ಈಗ ಡಾಕರ್ ರನ್ -it, ಓಕೆ, -it ಇಲ್ಲಿ ಎಕೋ ಹಲೋ ಇತ್ತಲ್ಲ, ಈಗ ನಾನು ಏನು ಮಾಡ್ತೀನಿ, ಇದೇ ಎಂಟ್ರಿನ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ರನ್ ಮಾಡ್ತೀನಿ. ಈಗೇನಾಯಿತು, ಹಲೋ ಅಂತ ಮಾತ್ರ ಪ್ರಿಂಟ್ ಆಯಿತು. ಎಸ್, ಎಕ್ಸಾಕ್ಟ್ಲಿ ಸೇಮ್, ಇದು ಕೂಡ CMD ಹೀಗೆ ಮಾಡ್ತು. ಆದರೆ ಈಗ ಇದೇ ಎಂಟ್ರಿ 1ಗೆ ನಾ ಹೇಳ್ತೀನಿ, ಸಪೋಸ್ ನಾನು ಇಲ್ಲಿ ಲೆಟ್ಸೆ IT ಕನ್ನಡಿಗರೆ ಅಂತ ಹಾಕ್ತೀನಿ, ಇಲ್ಲೇನಾಗುತ್ತೆ, ಹಲೋ IT ಕನ್ನಡಿಗರೆ ಅಂತ ಬಂತು. ನಾವು ಎಗೇನ್ ನಾನು ಏನು ಮಾಡ್ತೀನಿ, ಮನೋಜ್ ಅಂತ ಹಾಕ್ತೀನಿ. ಇವಾಗ ನೋಡಿ, IT ಕನ್ನಡಿಗರೆ ಮನೋಜ್ ಅಂತ ಬಂತು. ಅಂದರೆ ಎಂಟ್ರಿ ಪಾಯಿಂಟಲ್ಲಿ ಓವರ್ ರೈಡ್ ಆಗಲ್ಲ. ನಿಮ್ಮ ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನು ಪಾಸ್ ಮಾಡ್ತೀರಾ, ಆ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅನ್ನೋದು ಓವರ್ ರೈಡ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಎಂಟ್ರಿ ಪಾಯಿಂಟಲ್ಲಿ ಅಪೆಂಡ್ ಆಗುತ್ತೆ. ಇಲ್ಲಿ ನೀವು ಏನು ಎಕ್ಸ್ಟ್ರಾ ಅಡಿಷ್ನಲ್ ಪಾಸ್ ಮಾಡ್ತೀರಲ್ಲ, ಆ ಎಲ್ಲ ಪ್ಯಾರಾಮೀಟರ್ಸು ಇಲ್ಲಿ ಆ್ಯಡ್ ಆಗ್ತಾ ಬರುತ್ತೆ ಅಂತ ಅರ್ಥ, ಆಯಿತಾ. ಅರ್ಲಿಯ CMDಯಲ್ಲಿ ಏನಾಯಿತು, ನಾವು ಇಲ್ಲಿ ಏನು ಚೇಂಜ್ ಮಾಡಿದ್ರು ಇದು ಅಲ್ಲಿ ಚೇಂಜ್ ಆಗೋಗ್ತಾಯಿತ್ತು. ಬಟ್ ಇವಾಗ ಏನು ಮಾಡ್ತು, ಇಲ್ಲಿ ಏನೇನು ನಾನು ಆ್ಯಡ್ ಮಾಡಿದ್ರು ಅದು ಅಂದರೆ ಅಪೆಂಡ್ ಮಾಡ್ತಾ ಹೋಗುತ್ತೆ, ಓಕೆ, ಅಪೆಂಡ್ ಮಾಡ್ತಾ ಹೋಗುತ್ತೆ. ಹಾಗಾದರೆ ಎಂಟ್ರಿ ಪಾಯಿಂಟ್ ಮತ್ತು CMD ಎರಡೂ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ಬೋದಾ? ಎಸ್. ಹೇಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಡಾಕರ್ ಫೈಲ್ ಅಂತ ತೊಗೊತಾ ಇದ್ದೀನಿ, ಓಕೆ, ಡಾಕರ್ ಫೈಲ್ ಬೋತ್ ಅಂತ ಹಾಕ್ತೀನಿ. ಸೇಮ್ ಇಲ್ಲೂ ಕೂಡ ನಾನು ಫ್ರಮ್ ಯೂಸ್ ಮಾಡ್ತಾ ಇದ್ದೀನಿ, ಉಬುಂಟು 2404. ಅದಾದಮೇಲೆ ಎಂಟ್ರಿ ಪಾಯಿಂಟ್. ಈಗ ಫಸ್ಟ್ ನಾನು ಏನು ಮಾಡ್ತೀನಿ, ಎಂಟ್ರಿ ಪಾಯಿಂಟಲ್ಲಿ ಕಾಮನ್ ಕಮಾಂಡ್ನ ಆ್ಯಡ್ ಮಾಡ್ತೀನಿ. ಸೊ ಎಂಟ್ರಿ ಪಾಯಿಂಟಲ್ಲಿ ನಾನು ಹೇಳ್ತೀನಿ, ಎಕೋ ಅನ್ನೋದು ಕಾಮನ್ ಕಮಾಂಡ್ ಇಡ್ತಾ ಇದ್ದೀನಿ, ಆಯಿತಾ. ಎಕೋ ಅನ್ನೋದು ಕಾಮನ್ ಕಮಾಂಡ್ ಇಡ್ತಾ ಇದ್ದೀನಿ, ಕ್ಲೋಸ್ ಮಾಡಿ. ಈಗ CMD ನನ್ನ ಬರೀತೀನಿ ನಾನು ಇಲ್ಲಿ, CMD ಈ ಥರ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಹಲೋ ಫ್ರಮ್ CMD ಅಂತ ಹಾಕ್ತೀನಿ, ಒಂದು ಲೈನಲ್ಲಿ, ಕ್ಲೋಸ್ ಮಾಡೋಣ, ಆಯಿತಾ. ಈಗ ನಾನು ಇದನ್ನು ಬಿಲ್ಡ್ ಮಾಡ್ತೀನಿ, ಆಯಿತಾ. ಇದನ್ನು ಹೆಂಗೆ ಬಿಲ್ಡ್ ಮಾಡ್ತೀನಿ ನೋಡೋಣ. ಡಾಕರ್ ರನ್ -it ನಾಟ್ ರನ್, ಬೇಸಿಕಲಿ ಬಿಲ್ಡ್ ಅಲ್ವಾ, ಸೊ ಬಿಲ್ಡ್, ಇಲ್ಲಿ ಎಂಟ್ರಿ ಅಲ್ಲ ಬೋತ್ ಹಾಕೋಣ, ಆ್ಯಂಡ್ ಇಲ್ಲಿ ಎಂಟ್ರಿ ಅಲ್ಲ ಬೋತ್ 1 ಅಂತ ಹಾಕೋಣ, ಸೊ ದಟ್ ಆ ಇಮೇಜ್ ಕರೆಕ್ಟಾಗಿ ಬಿಲ್ಡ್ ಆಗುತ್ತೆ. ನಾವು ಸೊ ಇಲ್ಲೇನು ಹೇಳ್ತಾ ಇದೆ, ಲಾಗಿನ್ ಡಿನೈಡ, ಓಕೆ, ಉಬುಂಟು ಸ್ಪೆಲ್ಲಿಂಗ್ ರಾಂಗ್, ಅದಕ್ಕೋಸ್ಕರ ಹಂಗೆ ಕೇಳ್ತಾ ಇದೆ, ಆಯಿತಾ. ನಾವು ಇಲ್ಲಿ ಉಬುಂಟು ಅಂತ ಹಾಕ್ತಿದ್ದೀನಿ, ಎಸ್ಕೇಪ್, ಸೇವ್ ಇಟ್. ಈಗ ಮತ್ತೊಮ್ಮೆ ರನ್ ಮಾಡ್ತೀನಿ, ಬಿಲ್ಡ್ ಆಯಿತು. ನನಗೇನು ಡಾಕರ್ ಇಮೇಜ್ ಇಲ್ಲಿ ಬಂದಿದೆ ಆಲ್ರೆಡಿ. ಈಗ ಈ ಬೋತ್ 1 ಅನ್ನೋದಕ್ಕೆ ನಾನು ಕಮಾಂಡ್ ಟೆಸ್ಟ್ ಮಾಡೋ ಸಮಯ. ಡಾಕರ್ ರನ್ -it, ಈಗ ಬೋತ್ :1, ಈಗ ಎಂಟರ್ ಮಾಡಿದ್ರೆ ಹಲೋ ಫ್ರಮ್ CMD ಅಂತ ಬಂತು. ಈಗ ಇಲ್ಲಿ ನಾ ಹೇಳ್ತೀನಿ, ಲೆಟ್ಸೆ ಮನೋಜ್ ಅಂತ ಹಾಕ್ತೀನಿ. ನೋಡಿ ಇಲ್ಲಿ ಮನೋಜ್, ಎಕೋ ಅನ್ನೋದು ಮಾತ್ರ ಇಲ್ಲಿ ಫಿಕ್ಸ್ಡ್ ಆಗಿರುತ್ತೆ, ಆದರೆ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅನ್ನೋದು ಏನಿದೆ ಅದು ಓವರ್ ರೈಡ್ ಆಗ್ತಾ ಬರುತ್ತೆ, ಆಯಿತಾ. ಸೊ ಇದೇ ಡಿಫ್ರೆನ್ಸ್, ಎರಡನ್ನೂ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು, ಸಿಂಗಲಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ನಿಮಗೆ ಎಲ್ಲ ಫೈಲ್ಸ್ಗಳನ್ನೂ ಕೂಡ ನಾನು ತೋರಿಸಿದ್ದೀನಿ, ಆಯಿತಾ. ಎಂಟ್ರಿ ಪಾಯಿಂಟ್ ಕಮಾಂಡ್ಸ್ನ ಓವರ್ ರೈಡ್ ಮಾಡಲಿಕ್ಕಾಗಲ್ಲ, ಇನ್ಸ್ಟೆಡ್ ಅಪೆಂಡ್ ಆಗುತ್ತೆ. CMD ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನಿರುತ್ತೆ ಅದು ರನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ರೆ ಅದು ಓವರ್ ರೈಡ್ ಆಗುತ್ತೆ. ಆ್ಯಂಡ್ ಅದೇ ಥರ ಬೋತ್ನ ಯೂಸ್ ಮಾಡೋದು ಹೇಗೆ, ನಾನಿಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಎಕೋನ ಫಿಕ್ಸ್ ಮಾಡಿದ್ದೀನಿ, CMDಯಲ್ಲಿ ಈ ಅಲೋ ಫ್ರಮ್ CMDನ ಫಿಕ್ಸ್ ಮಾಡಿದ್ದೆ. ಸೊ ಹಾಗಾಗಿ ವೆನ್ ಎವರ್ ಯು
ಓಕೆ, ವೆನ್ ಎವರ್ ಯು ರನ್ ಎನಿಥಿಂಗ್ ಇಲ್ಲಿ ಹಲೋ ಫ್ರಮ್ ಸಿ ಎಮ್ ಡಿ ಅಂತ ಬರುತ್ತೆ. ಓಕೆ, ಇದು ಮಾತ್ರ ಈಗ ಚೇಂಜ್ ಆಗುತ್ತೆ. ಈ ಸಿ ಎಮ್ ಡಿ ಎಲ್ಲ ಏನು ಚೇಂಜ್ ಮಾಡಿದ್ರು ಇದು ಚೇಂಜ್ ಆಗುತ್ತಾ ಹೋಗುತ್ತೆ. ಆಯಿತಾ, ಇದು ಓವರ್ ರೈಡ್ ಮಾಡುವಂತಹ ಕತೆ. ಆಯಿತಾ, ಸೊ ಇಷ್ಟು ಈ ಒಂದು ಎಂಟ್ರಿ ಪಾಯಿಂಟ್ ಸಿ ಎಮ್ ಡಿ ಮತ್ತು ಡಾಕರ್ ಫೈಲ್ನ ಕಂಪ್ಲೀಟ್ ಡೀಪ್ ಡೈವ್. ಸೊ ಹಾಗಾದರೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಮಲ್ಟಿ ಸ್ಟೇಜ್ ಡಾಕರ್ ಫೈಲ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ನಾನು ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಆಯಿತಾ, ಸೊ ಈಗ ನಾವು ಆಲ್ರೆಡಿ ಡಾಕರ್ ಫೈಲ್ ನೋಡಿದ್ವಿ. ಡಾಕರ್ ಫೈಲ್ ಹೇಗೆ ಬರೆಯೋದು, ಕಮಾಂಡ್ಸ್ ಹೆಂಗಿದೆ, ಎಂಡ್ ಟು ಎಂಡ್ ನಾವು ಡೀಪ್ ಡೈವ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಾಳೆ ಮಲ್ಟಿ ಸ್ಟೇಜ್ ಬಗ್ಗೆನೂ ನೋಡ್ತೀವಿ. ಮಲ್ಟಿ ಸ್ಟೇಜ್ ಏನಕ್ಕೆ ಬೇಕು, ಹೇಗೆ ರನ್ ಆಗುತ್ತೆ ಅನ್ನೋದನ್ನ ಇನ್ ಡೀಟೇಲಾಗಿ ಮಾಡೋಣ. ಆ್ಯಂಡ್ ನಾರ್ಮಲ್ ಇಮೇಜ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.